ನೀನ್ ಹಾಕಿದ ಈ ಬೇಡಿನ ನನ್ನ ಸ್ವಸಾಮರ್ಥ್ಯದಿಂದ ಹರಿಯುವವರೆಗೆ ಬರುತ್ತೇನೆ ವಿನಃ ನಿನ್ನ ದುಷ್ಟ ದರ್ಪಕ್ಕೆ ಮಣಿದು ನನ್ನ ತನವನ್ನು ನಾನು ಕಳೆದುಕೊಳ್ಳಲಾರೆ. ಆದರೆ ನಾನು ತಿರುಗಿ ಬರುವುದರೊಳಗಾಗಿ ನೀನೇನಾದರೂ ನನ್ನ ಮನೆತನಕ್ಕೆ ದ್ರೋಹ ಬಗೆದು ನಿನ್ನ ತಾಯಿ ಗರ್ಭದಲ್ಲಿ ಅಡಗಿದ್ದರೂ ಸರಿ, ನಿನ್ನ ತಲೆ ತೆಗೆದು ಊರು ಅಜ್ಜಿ ಬಾಗಿಲಿ ಕಟ್ತೀನಿ. ಈ ಮಾತು ಗೌಡ ಶ್ರೀರಾಮಚಂದ್ರನಿಗೆ ಬಾಣು ಒಂದೇ ಇದ್ದಂತೆ ಈ ಸಿಂಧೂರ ಲಕ್ಷ್ಮಣನಿಗೆ ಮಾತು ಒಂದೇ. ವೀರಯ್ಯ ಬಾಳ ಜಿಗದೆ ಆಡ್ತಿದ್ದ ಮಗ ಒಂದ ಏಟಿಗೆ ಬಲಿ ಬಿತ್ತು ನೋಡು. ನನಗ್ ಮಾತಾಡ್ತಾನ ಅದು ಊರ್ ಗೌಡ್ರೆ. ಗೌಡ್ರೆ, ನಾನು ಬಂದು ಬಹಳ ಸಮಯ ಆಯ್ತು. ನಾನೇನ್ ಬರ್ತೀನಿ. ಆ ಲಕ್ಷ್ಮಣ ಗದ್ದಲ್ದಾಗ ನಿಮ್ಮನ್ನ ನಾವು ಮರ್ತ ಬಿಟ್ಟಿವು. ಹೆಂಗೋ ಅನಾಯಸ ನಮ್ಮ ಊರಿಗೆ ಬಂದಿರಿ ಅಂದ್ಮ್ಯಾಲ ಇವತ್ತೊಂದಿನ ನಮ್ಮ ತೋಟದ ಮನ್ಯಾಗ ವಸ್ತಿ ಮಾಡಿ ಚಂದಿ ವ್ಯವಸ್ಥಾ ಮುಗಿಸ್ಕೊಂಡು ಹೋದ್ರ ನಮಗೂ ಮನಸ್ಸಿಗೆ ಶಾಂತ ನೋಡ್ರಿ, ನನ್ನ ಹತ್ರ ಈಗ ಟೈಮ್ ಇಲ್ಲ. ಇನ್ನೊಂದು ಸಲ ಟೈಮ್ ಮಾಡ್ಕೊಂಡು ಬಂದು ನಿಮ್ ಮನೇಲಿ ಊಟ ಮಾಡ್ಕೊಂಡು ಹೋಗ್ತೀನಿ. ನಾನು ಬರ್ಲಾ? ಯಾವಾಗರೆ ಬರ್ರಿ, ಎಷ್ಟೊತ್ತಾಗರೆ ಬರ್ರಿ, ಯಾವ ಟೈಮ್ ಕರೆ ಬರ್ರಿ, ಬಸ್ಗರೆ ಬರ್ರಿ, ಕಾರ್ಗರೆ ಬರ್ರಿ, ಜೀಪ್ಗರೆ ಬರ್ರಿ, ರಿಕ್ಷಾಗರೆ ಬರ್ರಿ, ಹೊಟ್ಟೆ ಅಂಗಡಿ ಕಡೆಗೆ ನಡ್ಕೋತಾರೆ ಬರ್ರಿ. ಬಂದ್ರಿ ಅಂದ್ರ ನಮ್ಮ ಮಠದಾಗ ಒಂದಿನ ವಸ್ತಿ ಮಾಡಿ ನಚಿಕ್ನ್ಯಾಗ ಎದ್ದ ಲಿಂಗ ಪೂಜಾ ಮುಗಿಸ್ಕೊಂಡ ಪದ್ಧತಿ. ಅದು ನನ್ನ ಮಠದ ಪದ್ಧತಿ. ನಿಮ್ಮ ಮಠದ ಪದ್ಧತಿ ಅದಕ್ಕೆ ಹಿಂಗಾಗಿದೆ. ಇರ್ಲಿ, ಇನ್ನೊಮ್ಮೆ ಸಮಯ ಸಿಕ್ಕಾಗ ಖಂಡಿತವಾಗ್ಲೂ ಬರ್ತೀನಂತ. ರೀ ಇವ್ರ ಹೇಳ್ರಿ, ನಿಮ್ಮ ಟೈಮ್ ಸುಮಾರು ಹೋಗ್ತೀನತ್ತೀರಿ. ನಮ್ಮ ಮಠದಾಗ ಪ್ರವಚನ ನಡೆದೈತ್ರಿ, ಪುರಾಣ್ರಿ. ಎಷ್ಟು ಭಾರಿ ಐತ್ರಿ. ಮುಂದೆ ಹೇಳ್ತನು ಬಾಳ ಚಂದ ಐತ್ರಿ. ಅದ್ ಯಾವ್ದಂತ ಕೇಳ್ತೀರಿನ? ಹೇಳ್ರಲ್ಲ. ಹುಗಲೇಶ್ವರ ಮಾತ್ಮೆ. ಆ ಹುಗಲೇಶ್ವರ ಮಾತ್ಮೆ ಕೇಳ್ತಾ 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 ಹುಗಲಾಗ ಹೇಳಂಗ ಇಷ್ಟು ಚಂದ ಐತಿ. ಅದಕ್ಕ ಇವತ್ತೊಂದಿನ ವಸ್ತಿ ಮಾಡ್ಕೊಂಡು ಹರ್ಯಾಗೆದ್ದು ನಮ್ಮ ಮಠದ ಆಂಬ್ಲಿಯಟ್ ಸೀಪ್ಗೋ ಅಷ್ಟು ನಿಮಗೆ ದೇವರ ದರ್ಶನ ಮಾಡಿಸ್ಬೇಕ ಅನ್ನೋಂಗಿದ್ರ ಟೈಮ್ ಸಿಕ್ಕಾಗ ಖರೇನ ಬರ್ತೇನಂತ.